ರಾಜ್ಯದಲ್ಲಿ ಎಸ್ಸಿ, ಎಸ್ಟಿ ಹಾಗೂ ಒಬಿಸಿ ಸಮುದಾಯಗಳ ಮೀಸಲಾತಿ ಹಕ್ಕುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸದ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಉಗ್ರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಾನಗಳು ಹಾಗೂ ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಹುದ್ದೆಗಳಲ್ಲಿ ಮೀಸಲಾತಿ ಅಧಿನಿಯಮ 2022 ಕುರಿತು ಮಾತನಾಡಿದ ಅವರು, ಕಾನೂನು ಮಾಡುವುದು ಒಂದು ಭಾಗ, ಅದನ್ನು ಪೆಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಸರ್ಕಾರದ ಜವಾಬ್ದಾರಿ. ಆದರೆ ಇಂದು ಅದು ಕಾಗದದಲ್ಲೇ ಉಳಿದಿದೆ ಎಂದು ಆರೋಪಿಸಿದರು. ಮೀಸಲಾತಿ ದಾನವಲ್ಲ, ಅದು ಸಂವಿಧಾನ ಕೊಟ್ಟ ಹಕ್ಕು. ಆ ಹಕ್ಕನ್ನು ಕುಂದಿಸುವ ಪ್ರಯತ್ನ ಯಾರೇ ಮಾಡಿದರೂ ನಾವು ಮೌನವಾಗಿರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಲಾಭಕ್ಕಾಗಿ ಮಾತುಗಳನ್ನು ಆಡುತ್ತಿವೆ. ಆದರೆ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಖಾಲಿ ಹುದ್ದೆಗಳು ಭರ್ತಿಯಾಗದೆ ಉಳಿದಿವೆ ಎಂದು ಅವರು ದೂರಿದರು. ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯದ ಸಾವಿರಾರು ಯುವಕರು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಸರ್ಕಾರಗಳು ಯಾವ ನ್ಯಾಯದ ಮಾತು ಮಾಡುತ್ತವೆ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಮೇಲೂ ಟೀಕೆ ಮಾಡಿದ ಉಗ್ರಪ್ಪ, ಚುನಾವಣೆ ಬಂದಾಗ ಮಾತ್ರ ದಲಿತರ ಮನೆಗೆ ಹೋಗಿ ಊಟ ಮಾಡುವ ನಾಟಕ, ಆದರೆ ವಿಧಾನಸಭೆಯಲ್ಲಿ ಮೀಸಲಾತಿ ವಿಚಾರ ಬಂದಾಗ ಮೌನವೇ, ಇದು ಜನರೊಂದಿಗೆ ದ್ರೋಹವಲ್ಲವೇ ಎಂದು ಚಾಟಿ ಬೀಸಿದರು. ಇನ್ನು ಮುಂದುವರಿದು ಮೀಸಲಾತಿ ಶೇಕಡಾವಾರು ಕಡಿಮೆ ಮಾಡುವ ಯತ್ನಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕು, ನೇಮಕಾತಿಗಳಲ್ಲಿ ಅನ್ಯಾಯ ನಡೆದಿದ್ದರೆ ಅದರ ಕುರಿತು ವೈಟ್ ಪೇಪರ್ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಹಾಗೂ ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿಗಳಲ್ಲಿ ಮೀಸಲಾತಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು ಹಾಗೂ ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಸಂರಕ್ಷಿಸಬೇಕು ಎಂದು ಅವರು ಆಗ್ರಹಿಸಿದರು. ನಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಿದ್ದರೆ ರಾಜ್ಯವ್ಯಾಪಿ ಹೋರಾಟಕ್ಕೂ ಸಿದ್ಧ. ಇದು ಕೇವಲ ಒಂದು ಸಮುದಾಯದ ವಿಚಾರವಲ್ಲ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಎಂದು ಉಗ್ರಪ್ಪ ಎಚ್ಚರಿಕೆ ನೀಡಿದರು. ಈ ಸುದ್ದಿಗೋಷ್ಠಿಯನ್ನು ಲಕ್ಷ್ಮೀಸಾಗರ ರಾಜಣ್ಣ ಮತ್ತು ಆನಂದಪ್ಪ ಅವರು ಆಯೋಜಿಸಿ ಯಶಸ್ವಿಗೊಳಿಸಿದರು. ಈ ಶೋಷಿತ ವರ್ಗದ ಜನರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಈ ಮೀಸಲಾತಿ ನಮ್ಮ ಭಿಕ್ಷೆ, ನೀವು ಕೊಡುವಂತ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಗದಿತ ಗಡುವಿನ, ಯಾಕಂದ್ರೆ 3 ವರ್ಷ ಆಯ್ತು, ನಿಗದಿತ ಗಡುವಿನಲ್ಲಿ ಪ್ರಧಾನಮಂತ್ರಿಗಳನ್ನ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿ ಭೇಟಿ ಮಾಡಬೇಕು. ಈ ಕಾನೂನನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು, ಒತ್ತಡ ತರಬೇಕು. ಅದರ ಜೊತೆಗೆ ರಾಷ್ಟ್ರವ್ಯಾಪಿ ಇರುವಂತ ಈ ಸಮಸ್ಯೆಗೆ ಪರಿಹಾರ ಸಂವಿಧಾನದ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಲ್ಲಿ ಪ್ರಾವಿಷನ್ ಮಾಡಿದಿರೋ ಹಾಗೆ ದೇರ್ ಶಾಲ್ ಬಿ ಎ ರಿಸರ್ವೇಶನ್ ಫಾರ್ ಎಸ್ಸಿ, ಎಸ್ಟಿ, ಫಾರ್ ಎಜುಕೇಶನಲ್ ಪರ್ಪಸ್ ಅಂಡ್ ಫಾರ್ ಅಪಾಯಿಂಟ್ಮೆಂಟ್ ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್ ಅಂತೇಳಿ ಅಮೆಂಡ್ಮೆಂಟ್ ಅನ್ನ ತರುವಂತದಕ್ಕೆ ಪ್ರಧಾನಮಂತ್ರಿಗಳು, ಒಂದು 9 ಶೆಡ್ಯೂಲ್ಗೆ ಸೇರಿಸುವಂಥದ್ದು, ಇವೆರಡು ಅಮೆಂಡ್ಮೆಂಟ್ ಅನ್ನ ತರುವಂಥದ್ದನ್ನ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ ಪ್ರಧಾನಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಸರ್ಕಾರ ಸಹ ವಿಳಂಬ ಮಾಡದೆ ಕೇಂದ್ರಕ್ಕೆ ಒಂದು ಡೆಲಿಗೇಷನ್ ಅನ್ನು ಕೊಂಡೊಯ್ದು ಇವತ್ತು ಅವರಿಗೆ ಹೇಳಬೇಕು. ಇವತ್ತೇನು MR ನಾಯ್ಕ್ ಅವರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ವರದಿ, ಸೆನ್ಸಸ್ ತಾನೇ ಮಾಡಿಸಿದಿರಿ. ನೀವು ಹೇಳಿದ್ರಿ 180 ಡೇಸ್ ಅಲ್ಲಿ ಸೆನ್ಸಸ್ ರಿಪೋರ್ಟ್ ಅನ್ನ ಪಡೆದು ಅದರ ಮೇಲೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಕೂಡಲೇ MR ನಾಯ್ಕ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ ವರದಿಯನ್ನ ಪಬ್ಲಿಷ್ ಮಾಡಬೇಕು. ಆ ವರದಿನಲ್ಲಿ ನಿಮಗೆ ಎಂಪರಿಕಲ್ ಡಾಟಾ, ಯಾವ್ಯಾವ ಸಮಾಜ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಎಜುಕೇಶನಲ್ಲಿ, ಅಪಾಯಿಂಟ್ಮೆಂಟ್ ಅಲ್ಲಿ, ಮತ್ತೊಂದರಲ್ಲಿ, ಮಗದೊಂದರಲ್ಲಿ ಇದೆ ಅಂತ ಹೇಳಿ ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಪೋರ್ಟ್ ಆಗುತ್ತೆ. ಅದರ ಆಧಾರದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಅಷ್ಟೇ ಅಲ್ಲ, ಇವತ್ತೇನು SC, ST ಇವ ಯಾವ SCP, TSP ಹಣ ಇದೆ, ಬಹುಶಃ ಈ ಸಾರಿ
4 ಲಕ್ಷ ಅಥವಾ 40,000 ಕೋಟಿಯಷ್ಟು ಬಡ್ಜೆಟ್ ಆಗ್ಬೋದು. 4,40,000 ಕೋಟಿಗೂ ಹೆಚ್ಚು ಆಸುಬಾಜಿನಲ್ಲಿ ಬಡ್ಜೆಟ್ ಆಗ್ಬೋದು. ಅದರಲ್ಲಿ 50% ಪ್ಲಾನ್ ಸೈಜ್ ಅಂದ್ರೆ ಸುಮಾರು 2 ಲಕ್ಷ ಕೋಟಿ. ಆ 2 ಲಕ್ಷ ಪ್ಲಾನ್ ಸೈಜ್ ಅಲ್ಲಿ ನಮಗೆ 7% ಅಂದ್ರೆ STಗಳಿಗೆ 14,000 ಕೋಟಿ ಕೊಡಬೇಕು. SCಗಳಿಗೆ 34-35,000 ಕೋಟಿ ಕೊಡಬೇಕು. ಕೇವಲ SC/ST ಫಂಡ್ ಅನ್ನು ಮಾತ್ರ ಯಾಕೆ ಬಳಸ್ತೀರಿ? ನಮಗೆ ಬರಬೇಕಾಗಿರುವಂತ ಮೀಸಲಾತಿ ಹಣ ನಮ್ಮ ಅಭಿವೃದ್ಧಿಗೆ, SC ಮತ್ತು STಯ ಅಭಿವೃದ್ಧಿಗೆ, ನಮಗೆ ಜಮೀನು ಕೊಡಿಸುವಂಥದಕ್ಕೋ, ನಮಗೆ ಟ್ರ್ಯಾಕ್ಟರ್ ಕೊಡಿಸುವಂಥದಕ್ಕೋ, ನಮಗೆ ಟಿಲ್ಲರ್ ಕೊಡಿಸುವಂಥದಕ್ಕೋ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದಕ್ಕೋ ಇದಕ್ಕೆ ಬಳಸುವಂಥದ್ದಾಗಬೇಕು. ಅದರ ಜೊತೆಗೆ ಈ ಹಣ ಕೆಲವು ಕಡೆ SC ಹೊರತಾದಂಥ ST ಹೊರತಾದಂಥ ಸಂಸ್ಥೆಗಳಿಗೆಲ್ಲ ಇವತ್ತು ಹಣ ಇದನ್ನ ಬಳಸ್ತಾ ಇದ್ದಾರೆ. ಯುರೋಪ್ನವರು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರನ್ನ ಮತ್ತೆ ಇಲ್ಲಿಯ MP ಕಾರಜೋಳ ಅವರನ್ನ, ಯಾಕಂದ್ರೆ ಇವರ ಅವಧಿನಲ್ಲೇ ಈ ಕಾನೂನು ಮಾಡಿದ್ರು. ಏನ್ರಿ ಮಾಡ್ತಾ ಇದ್ರಿ ಪಾರ್ಲಿಮೆಂಟ್ ಅಲ್ಲಿ? ಎಲ್ಲ ಪಾರ್ಲಿಮೆಂಟ್ ಸದಸ್ಯರು, ಎಲ್ಲ MLAಗಳು SC/ST OBC ವೋಟ್ ಹಾಕ್ಸ್ಕೊಂಡಿದಿರಲ್ಲಪ್ಪ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ SC ಮತ್ತು ST MLAಗಳು ಏನಾಗಿದೆ ಸ್ವಾಮಿ, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಈ ಜಿಲ್ಲೆನಲ್ಲಿ 3 ರಿಸರ್ವೇಶನ್ ಇದೆ, 2 ST 1 SC. ಏನಾಗಿದೆ ನಿಮಗೆ? ನೀವು ಯಾರ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಹಕ್ಕುಗಳ ರಕ್ಷಣೆ ಮಾಡಬೇಕು ಸ್ವಾಮಿ, ಅದಕ್ಕೆ ವೋಟ್ ಹಾಕಿರೋದು. SC/ST MLAಗಳಿಗೂ MLCಗಳಿಗೂ MPಗಳಿಗೂ ಹಾಕಿದ್ದೇವೆ, ಜನರಲ್ನವ್ರಿಗೂ ಹಾಕಿದ್ದೇವೆ. ಹೇಳಿ, ಇಲ್ಲ ನಮ್ಮ ಪರವಾಗಿ ನಿಲ್ತಿರೋ, ಇಲ್ಲ ನಮ್ಮ ವೋಟ್ ಬೇಡ ಅಂತ ಹೇಳ್ತಿರೋ? ಹೇಳ್ರಿ MLAಗಳೇ, MLCಗಳೇ, MPಗಳೇ, ನೀವು ನಮ್ಮ ವೋಟನ್ನು ಹಾಕಿಸ್ಕೊಂಡು ನಮ್ಮ ಬಗ್ಗೆ ಮಾತನಾಡೋದೇ ಇಲ್ಲ ಅಂತ ಹೇಳಿದ್ರೆ ಕಾಲ ಬಂದೀತು, ನಿಮ್ಮ ಮನೆಗಳ ಮುಂದೆ ನಿಮ್ಮನ್ನ ಗೇರಾವ್ ಮಾಡುವಂತ ಸಂದರ್ಭ ಬಂದೀತು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ಈ ವರ್ಗದಿಂದನೇ ಸೇರ್ತೀರಿ, ಈ ವರ್ಗದ ವೋಟಿನಿಂದ MLAಗಳು, MPಗಳು, MLCಗಳು ಮಂತ್ರಿಗಳಾಗ್ತೀರಿ. ಏನ್ರಿ ಆಗಿದೆ ನಿಮಗೆ? ಆದ್ರೆ ಇವತ್ತಿಗೂ ಸಹ 23 ಮಾರ್ಚ್ 2023 ಇಂದ 24, 25, 26 3 years ಆಯ್ತು. ಇದನ್ನ ಇವತ್ತಿಗೂ ಸಹ 9th ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಸನ್ಮಾನ್ಯ ಮೋದಿಯವರು ಮನಸ್ಸು ಮಾಡಿಲ್ಲ. ಅಲ್ರಿ ಮೋದಿಯವರೇ, ನಿಮ್ ಸರ್ಕಾರ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದು ಪಾಸ್ ಮಾಡಿರುವಂಥದ್ದು, ಕಳಿಸಿರುವಂಥದ್ದು. ನೀವ ಮಾತೆತ್ತರೆ ಹಿಂದೂಗಳು ನಾವೆಲ್ಲ ಒಂದು, ಎಲ್ರಿ ಒಂದು, ಇವರಿಗೆ ನ್ಯಾಯ ಕೊಡ್ರಿ, ಮೈನ್ ಸ್ಟ್ರೀಮ್ಗೆ ಬರಬೇಕು. ಅರೆ 3 years ಆದ್ರೂ ಸಹ ಏನ್ ಚೆಲ್ಲಾಟ ಆಡ್ತಾ ಇದ್ರಿ ಮಿಸ್ಟರ್ ಮೋದಿ? ಇಲ್ಲಿ ರಾಜ್ಯ ಸರ್ಕಾರವು ಸಹ ಕಳಿಸಿದ್ದಾಯ್ತು. ಅರೆ ಏನಾಗಿದೆ ಅನ್ನೋದ್ರ ಫಾಲೋ ಅಪ್ ವರ್ಕ್ ಸಹ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಾನೇನು ಹೇಳುವಂಥದ್ದು? ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.